ಹೇಳುವಂಥದ್ದು ನಿರಾಕರಿಸಿದ್ದಾರೆ. ಅದು ತನಿಖೆಗೆ ಒಳಪಡೋದು. ನೀವು ಈಗಾಗಲೇ ಹೆಂಗೆ ತೀರ್ಮಾನ ಮಾಡ್ತಾರೆ? ಸ್ಪಷ್ಟವಾಗಿ ಅವರು ಹೇಳ್ತಿದ್ದಾರೆ. ಅಲ್ಲ, ಅದೇ ಅವರು ಆಪಾದನೆ, ಈಗ ಅವರು ಮಂತ್ರಿಗಳು ಆಪಾದನೆ ಮಾಡಿದ್ದಾರೆ, ಇವರು ನಿರಾಕರಣೆ ಮಾಡಿದ್ದಾರೆ. ಸತ್ಯ ಶೋಧನೆ ಆಗಬೇಕಲ್ಲ. ಸತ್ಯ ಶೋಧನೆ ಆಗದೇ ನಾವು ಯಾವ ಕನ್ಕ್ಲೂಷನ್ ಬರೋಕ್ಕೆ ಸಾಧ್ಯ? ಸತ್ಯ ಶೋಧನೆ ಆಗಲಿ, ತನಿಖೆ ಆಗಲಿ. ಅಲ್ಲ, ಬಿಜೆಪಿ ಹೆಬ್ಬಾಳ್ಕರ್ ಅವರು ಅದನ್ನೇ ಹೇಳ್ತಿದ್ದಾರೆ, ಸಮರ್ಥನೆಗೆ ನಿಂತ್ಕೊಳ್ತಾ ಇದ್ದಾರೆ ಬಿಜೆಪಿ ಅವರು. ಯಾವ ಪರಿಸ್ಥಿತಿ? ಅಲ್ಲ, ನಾವು ಒಂದು ನಿಮಿಷ ಕೇಳಿ. ಪೊಲೀಸರ ನಡವಳಿಕೆಯನ್ನ ನಾವು ಸಮರ್ಥನೆ ಮಾಡಕ್ಕೆ ಸಾಧ್ಯ ಇಲ್ಲ. ಸಮರ್ಥನೆ ಮಾಡಬೇಕಾ? ಒಬ್ಬ ಶಾಸಕನಿಗೆ ಅಥವಾ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಯಾವುದೇ ವಿಚಾರಣೆ ಇಲ್ಲದೆ, ನೋಟಿಸ್ ಇಲ್ಲದೆ ಬಂಧನ ಮಾಡಿ ರಾತ್ರೋರಾತ್ರಿ ಎಲ್ಲ ಕಡೆ ತಿರುಗಾಡಿಸಿರೋದು ನೀವು ಪ್ರೆಸ್ನವರು ಅದನ್ನು ಸಮರ್ಥನೆ ಮಾಡ್ತೀರಾ? ಹಿಂಗಾಗಿ ತನಿಖೆ ಆಗಲಿ, ಸತ್ಯ ಆಗಲಿ. ಅದಕ್ಕೆ ಹೇಳಿದೆ, ಹಿಂದೆ ವಿಧಾನಸಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ ತಕ್ಷಣ ಅರೆಸ್ಟ್ ಮಾಡಿದ್ರು. ಅದನ್ನ ಇದೇ ರೀತಿ ಮಾಡಿದ್ರು. ವಿಧಾನಸಭೆ ಒಳಗಡೆ ನಡೆದಾಗ FSL ಲ್ಯಾಬ್ ಕಳಿಸಿ ಎಲ್ಲ ಆಗಿ ಅದು ಅಂದಿರೋದು ನಿಜ ಅಂತ ಆದಮೇಲೆ ಕ್ರಮ ತೆಗೆದುಕೊಂಡು. ಈಗ ಯಾಕೆ ಆ ಥರ ನಡ್ಕೋಬಾರ್ದು? ಅಲ್ಲ, ಅಂದರೆ ಇವ್ರು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥದ್ದು ಭಾಳ ಹತ್ತಿರ ಆಯಿತು, ಇವ್ರಿಗೆ ಭಾಳ ಪ್ರಿಯ ಆಯಿತು. ಆದ್ದರಿಂದ ನಾವು ತನಿಖೆ ಆಗಲಿ, ಸತ್ಯ ಬರಲಿ, ಆಮೇಲೆ ಕಾನೂನು ಪ್ರಕಾರ ಕ್ರಮ ಆಗಲಿ. ಎರಡನೇ ಮಾತು ಆಗಿದ್ರೆ ಅನ್ನೋಂಥ ಪದ ಆದ್ರೂ ಇಟ್ಕೊಂಡು ಖಂಡಿಸ್ತಾ ಇಲ್ವಲ್ಲ ಬಿಜೆಪಿ ಅವರು ಅನ್ನೋದು ಕಾಂಗ್ರೆಸ್ನವರ ಅಲ್ಲ. ಮಾತಾಡಿದ್ರೆ ಅಲ್ಲ, ಅವ್ರು ನೋಡಿ, ಸಿಟಿ ರವಿ ಅವರು ಬಹಳ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾರೆ. ಅವರು ಆಪಾದನೆ ಮಾಡಿದರೆ ನಿರಾಕರಣೆ ಮಾಡಿದ್ದಾರೆ. ಸೊ ಸತ್ಯ ಎಲ್ಲಿದೆ ಅನ್ನೋದನ್ನ ಸೂಚನೆ ಆಗಲೇಬೇಕಲ್ಲ. ನಾವು ಮಾತಾಡ್ತಿರೋ ನ್ಯಾಯಸಮ್ಮತವಾಗಿ. ನಾವು ತನಿಖೆ ಬೇಡ ಅಂದಿದ್ರೆ ಅದು ಮಾತಾಡಿ, ತನಿಖೆ ಆಗಲಿ ಅಂತ ಹೇಳ್ತಾ ಇದ್ವಿ. ಸಿಟಿ ರವಿ ಕೂಡ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹಿಂದೆ ಇದೇ ಥರ ಪ್ರಕರಣಗಳು ವಿಧಾನಸಭೆಯಲ್ಲಿ ನಡೆದಾಗ ಯಾರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿರಲಿಲ್ಲ. ವಿಧಾನಮಂಡಲದ ಒಂದು ಸಮಿತಿಯನ್ನು ಮಾಡಿ ಅಲ್ಲಿ ತನಿಖೆಯನ್ನು ಮಾಡಿ ಆ ರಿಪೋರ್ಟ್ ಆಧಾರದ ಮೇಲೆ ಮುಂದೆ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಇಂಥ ಹಲವಾರು ಪ್ರಕರಣಗಳಿದ್ದಾವೆ. ನಾನು ಅದನ್ನು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಹಂಗಿರುವಾಗ ಇದು ಏಕಾಏಕಿ ಪೊಲೀಸ್ ಸ್ಟೇಷನ್ ಕೊಡೋದು, 3 ತಾಸಲ್ಲಿ ಅವ್ರನ್ನ ಅರೆಸ್ಟ್ ಮಾಡೋದು, ಊರೆಲ್ಲ ಸೂಚಿಸೋದು, ರಾತ್ರೆಲ್ಲ ನಿದ್ದೆ ಇಲ್ದಂಗೆ ಸೂಚಿಸುವಂಥದ್ದು ಯಾವ ಕಾನೂನಲ್ಲಿ ಬರೆದಿದ್ದಾರೆ? ಹಂಗೆ ಯಾವ ಸೆಕ್ಷನಲ್ಲಿ ಹಂಗೆ ಬರೆದಿದ್ದಾರೆ? ಎಲ್ಲ ಕಡೆ ಸೂಚಿಸಬೇಕು ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.